ವಿದ್ಯಾರ್ಥಿಗಳೇ, 10ನೇ ತರಗತಿ ಗಣಿತ ಅದರಲ್ಲಿ ನಾವು ಇವತ್ತು ಸಮಾಂತರ ಶ್ರೇಣಿಗಳು ಅನ್ನೋ ಪಾಠದ ಅಭ್ಯಾಸ 1.3ರ 3ನೇ ಲೆಕ್ಕವನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ. 3ನೇ ಲೆಕ್ಕ ಸಮಾಂತರ ಶ್ರೇಣಿಯಲ್ಲಿ a = 5, d = 3, an = 50 ಆದರೆ n ಮತ್ತು sn ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಈಗ ಏನೇನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಂಬಿಡೋಣ ಇನ್ನೊಂದು ಸರಿ. a 5, d 3, an = 50, n ಕಂಡುಹಿಡಿಬೇಕು. n = sn = ಈಗ ನಾವು ಫಸ್ಟ್ ಏನು ಮಾಡೋಣ, ಎನ್ನ ಬೆಲೆಯನ್ನು ಕಂಡುಹಿಡ್ಕೊಳ್ಳೋಣ. ಸೊ ಎನ್ನ ಬೆಲೆಯನ್ನು ಕಂಡುಹಿಡ್ಕೊಳಕ್ಕೆ ನಾವು ಏನು ಮಾಡೋಣ, ಎ ಎನ್ ಸೂತ್ರ ನಮಗೆ ಗೊತ್ತಿದೆ. ಏನು ಎ ಎನ್ ಸೂತ್ರ? a + n - 1 × d. ಇಲ್ಲಿ ಎ ಎನ್ ಅಂದರೆ ಕೊಟ್ಟಿದ್ದಾರೆ 50 ಅಂತ, ಎ ಅಂದರೆ 5 ಪ್ಲಸ್ n - 1, ಡಿ ಅಂದರೆ 3. ಈಗ 5ಅನ್ನು ನಿಂದ ಆ ಕಡೆ ತಗೊಳ್ಳೋಣ. ಆಗ 50 - 5 n - 1 × 3. ಈಗ 50ರಲ್ಲಿ 5 ಹೋದರೆ 45 n - 1 × 3. ಈಗ 3ಅನ್ನು ಹೊರೆ ಗುಣಾಕಾರ ಮಾಡೋಣ. ಆಗ 45/3 n - 1. ಈಗ n - 1 ನೋಡಿ 3ರಿಂದ ನಾವು ಭಾಗಿಸಿದ್ರೆ 3 1 ಉಳಿತು, 15 ಆಯಿತು, 3 5 ಅಂದರೆ 15 3 n - 1 ಏನು 15. ಆದರೆ ನನಗೆ n ಬೆಲೆ ಬೇಕು. ಹಂಗಾಗಿ ನಿಂದ ಆ ಕಡೆ ಕಳಿಸಿದ್ರೆ 1ಅನ್ನು, ಇಲ್ಲಿ -1 ಆ ಕಡೆ ಹೋದರೆ +1 ಆಗುತ್ತೆ. ಅಲ್ಲಿಗೆ n = 15 1 16. ಎನ್ನ ಬೆಲೆ ಎಷ್ಟು? 16. ಈಗ ನಾವು ಎಸ್ ಎನ್ ಅನ್ನು ಕಂಡುಹಿಡಿಯೋಣ. ಎಸ್ ಎನ್ ಸೂತ್ರ ನಮಗೆ ಗೊತ್ತಿದೆ. ಏನು ಎಸ್ ಎನ್ ಸೂತ್ರ ನೋಡಿ, n/2 a + l. ಎಲ್ ಅಥವಾ ಎ ಎನ್ ಅನ್ನು ಹಾಕ್ಕೋಬೋದು, ನೆನ್ಪಿಟ್ಕೊಳ್ಳಿ. a + l ಅಥವಾ ಎ ಎನ್. ಎಸ್ ಎನ್ n ಅಂದರೆ ಈಗ ತಾನೇ ಕಂಡುಹಿಡಿದ್ವಿ ನಾವು, ಏನು 16. ಸೊ 16/2. ಎ ಅಂದರೆ ಮೊದಲನೇ ಪದ, ಎ ಎನ್ ಅಂದರೆ ಕೊನೆ ಪದ ಅಥವಾ ಎ ಎನ್ ಯಾವುದು 50. ಈಗ ನೋಡಿ 2 1 2 8. ಇಲ್ಲಿ 55 ಕೂಡಿದ್ರೆ 55. ಸೊ ಈಗ 8ರಿಂದ 55ಅನ್ನು ಗುಣಿಸ್ಬಿಡೋಣ. 8 5 40ಕ್ಕೆ 0, 10 4, 8 5 40, 4 44, 440. ಅಲ್ಲಿ ಎಸ್ ಎನ್ ಎಷ್ಟು? 440. ಸೊ ಎನ್ ಬೆಲೆ 16, ಎಸ್ ಎನ್ ಬೆಲೆ 440. ಈಗ ಎರಡನೇ ಲೆಕ್ಕಕ್ಕೆ ಹೋಗೋಣ. a = 7, a 13 = 35 ಆದರೆ ಡಿ ಮತ್ತು ಎಸ್ 13ಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಈಗ ಫಸ್ಟು ನಾವೇನು ಬರ್ಕೊಳ್ಳೋಣ, ಎ ಎನ್ ಬರ್ಕೊಳ್ಳೋಣ. ಏನು ಎ ಎನ್ a + n - 1 × d. ಈಗ ಎ ಎನ್ ಅಂತಂದರೆ a 13 ಹಾಕ್ಕೊಂಬಿಡೋಣ. a 13 a ಅಂದರೆ 7 ಪ್ಲಸ್ n ಅಂತಂದರೆ 13 - 1 × d. ಈಗ a 13 ಅಂದ್ರೇನು 35, ಕರೆಕ್ಟಾ? 7 ಪ್ಲಸ್ 13ರಲ್ಲಿ 1 ಹೋದರೆ 12 d. ಈಗ 7ಅನ್ನು ನಿಂದ ಆ ಕಡೆ ಕಳಿಸೋಣ. ಆಗ 35 - 7 12 d. ನೋಡಿ 35ರಲ್ಲಿ 7 ಕಳೆದ್ರೆ 28 ಬರುತ್ತೆ. ಎಷ್ಟು ಬಂತು? 28 ಬಂತು. ಸೊ ದಟ್ ಈಸ್ = 12 d. ಈಗ ಡಿ ಹೊರೆ ಗುಣಾಕಾರ ಮಾಡಿದ್ರೆ d = 28/12. ಸೊ ಇದು ಯಾವ ಮಗ್ಗಿಂದ ಹೋಗುತ್ತೆ ಅಂತಂದರೆ 4ರಿಂದ. ನೋಡಿ 4 3 12, ಹೌದಾ? 4 7 28. ಸೊ ಅಲ್ಲಿಗೆ ಡಿ = 7/3 ಬರುತ್ತೆ. ಡಿ ಬೆಲೆ ಏನು? 7/3. ಈಗ ನಾವು ಎಸ್ 13ಅನ್ನು ಕಂಡುಹಿಡಿಯೋಣ. ಎಸ್ ಎನ್ ಫಸ್ಟ್ ಎಸ್ ಎನ್ ಸೂತ್ರ ಬರ್ಕೊಂಬಿಡೋಣ. ಎಸ್ ಎನ್ = n/2 × a + a n. ಎಸ್ 13 n ಅಂತಂದರೆ ಏನು? n ಅಂದರೆ ಅವರೇ ಕೊಟ್ಬಿಟ್ಟಿದ್ದಾರೆ 13 ಅಂತ, ಹಂಗಾಗಿ 13/2. ಎ ಅಂದರೆ ಮೊದಲನೇ ಪದ 7. ಈಗ ಎ ಎನ್ ಅವರೇ ಕೊಟ್ಟಿದ್ದಾರೆ. ಏನು ಎ ಎನ್ ಅಂತಂದರೆ a 13, ಹೌದಾ? a 13 ಏನು? a 13 = 35. ಸೊ ಈಗ 13/2 35 ಮತ್ತು 7 ಕೂಡಿದ್ರೆ 42. ಈಗ ನೋಡಿ 2 1 2 21 42. ಅಲ್ಲಿಗೆ ಏನು ಉಳಿತು? 13 × 21. ಸೊ ಈಗ 13ರಿಂದ ಗುಣಿಸ್ಬಿಡೋಣ. 13 1 13, 13ಕ್ಕೆ 3 10 1, 13 2 26 1 27, 273. ಎಸ್ 13 ಎಷ್ಟು? 273. ಇದರ ಉತ್ತರ ಆಗಿದೆ.
ಈಗ ಮೂರನೇ ಲೆಕ್ಕ ಎ 12 = 37, ಡಿ = 3. ಆದರೆ ಎ ಮತ್ತು ಎಸ್ 12 ಕಂಡಿರಿ ಅಂತ ಕೊಟ್ಟಿದ್ದಾರೆ. ಈಗ ಫಸ್ಟ್ ನಾವು ಎ ಎನ್ ಸೂತ್ರ ಬರ್ಕೊಂಬಿಡೋಣ. ಎ ಎನ್ ಸೂತ್ರ = a + n - 1 × ಡಿ. ಎ 12 ತೆಗೆದುಕೊಳ್ಳೋಣ. ಎ 12 ಎ ಅಂದರೆ ಗೊತ್ತಿಲ್ಲ ನಮಗೆ, ಹಾಗೆ ಇರಲಿ. n - 1 ಅಂತಂದರೆ n ಅಂದರೆ ಏನು? 12. ಯಾಕಂದರೆ ಇಲ್ಲಿದೆ ನೋಡಿ 12 - 1. ಡಿ ಅಂದರೆ ಎಷ್ಟು? 3. ಸೊ ಈಗ ಎ 12 ಅಂದರೆ ಅವರೇ ಕೊಟ್ಬಿಟ್ಟಿದ್ದಾರೆ, ಬೆಲೆ ಎಷ್ಟು? 37. ಸೊ ಹಾಗಾಗಿ = a ಪ್ಲಸ್ ನೋಡಿ 12ರಲ್ಲಿ 1 ಹೋದರೆ 11 × 33. ಸೊ 11 ಮೂರಲೆ 33. ಸೊ ಈಗ 37 = a ಪ್ಲಸ್ 11 ಮೂರಲೆ 33. ನನಗೆ ಎ ಬೆಲೆ ಬೇಕು, ಹಂಗಾಗಿ 33ನ್ನ ನಿಂದ ಆ ಕಡೆ ಕಳಿಸೋಣ. ಅಲ್ಲಿ a = 37 - 33. ಅಲ್ಲಿಗೆ a = 37ಲ್ಲಿ 33 ಹೋದರೆ 4. ಅಲ್ಲಿಗೆ ಎ ಬೆಲೆ ಕಂಡುಹಿಡಿದ್ವಿ ನಾವು. ಈಗ ಅದೇ ರೀತಿ ಎಸ್ 12 ಕಂಡುಹಿಡಿಯೋಣ. ಈಗ ಎಸ್ ಎನ್ ಸೂತ್ರ ಹಾಕ್ಕೊಳ್ತೀನಿ ನಾನು. ಎಸ್ ಎನ್ = n/2 / a ಪ್ಲಸ್ ಎ ಎನ್. ಎಸ್ ಎನ್ ಅಂತಂದರೆ ಎಸ್ 12, ಎನ್ ಅಂತಂದರೆ 12, ಹೌದಾ? 12/2. ಎ ಅಂತಂದರೆ ಈಗ ತಾನೇ ಕಂಡುಹಿಡಿದ್ವಲ್ಲ ನಾವು 4. ಎ ಎನ್ ಅಂತಂದ್ರೆ ಏನು? ಅವರೇ ಕೊಟ್ಬಿಟ್ಟಿದ್ದಾರೆ 37. ಸೊ ಈಗ ನೋಡಿ 2 1 2 6 ಅಲ್ಲಿಗೆ 6, 4 37 ಕೂಡಿದ್ರೆ 41 ಆಯಿತು. ಈಗ 41 6 ಗುಣಿಸ್ಬಿಡೋಣ. 6 1 6, 4 6 24. ಸೊ ಹಾಗಾಗಿ ಎಸ್ ಎನ್ = ಎಷ್ಟು? 246 ಬರುತ್ತೆ. 4ನೇ ಲೆಕ್ಕ ಎ 3 = 15, ಎಸ್ 10 = 125. ಆದರೆ ಡಿ ಮತ್ತು ಎ 10 ಕಂಡಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಫಸ್ಟ್ ನಾವು ಎ ಎನ್ ಸೂತ್ರ ಬರ್ಕೊಳ್ಳೋಣ. ಎ ಎನ್ = a + n - 1 × ಡಿ. ಇಲ್ಲಿ ಎ 3 ತೊಗೊಳೋಣ ನಾವು. ಎ 3, ಎ ಬೆಲೆ ಗೊತ್ತಿಲ್ಲ, ಹಾಗೆ ಇಟ್ಕೊಳ್ಳೋಣ. ಎನ್ ಅಂತಂದರೆ 3 - 1, ಡಿ ಅಂದರೆ ಅದು ಸಹ ನಮಗೆ ಗೊತ್ತಿಲ್ಲ, ಹಾಗಾಗಿ ಅದನ್ನು ಹೀಗೆ ಇಟ್ಕೊಳ್ಳೋಣ. ಈಗ ಎ 3 ಅದ್ರ ಬೆಲೆ ಎಷ್ಟು? 15 ಇದೆ ನೋಡಿ. ಎ 3 ಅದ್ರ ಬೆಲೆ ಎಷ್ಟು? 15 = a ಪ್ಲಸ್ 3ರಲ್ಲಿ 1 ಹೋದರೆ 2 ಡಿ. ಇದನ್ನು ಸಮೀಕರಣ 1 ಅಂತ ತೆಗೆದುಕೊಳ್ಳೋಣ ನಾವು. ಏನಂತ ತೆಗೆದುಕೊಳ್ಳೋಣ? ಸಮೀಕರಣ 1 ಅಂತ ತಗೊಳ್ಳೋಣ. ಈಗ ಎಸ್ ಎನ್ ಸೂತ್ರ ನಮಗೆ ಗೊತ್ತಿದೆ. ಏನು ಎಸ್ ಎನ್ ಸೂತ್ರ? n/2 2a ಪ್ಲಸ್ n - 1 × ಡಿ. ಈಗ ಎಸ್ 10 ತೆಗೆದುಕೊಳ್ಳೋಣ. ಎಸ್ 10 = n ಅಂದರೆ ಗೊತ್ತಿದೆಯಾ? n ಅಂತಂದರೆ ಏನು? 10/2. ಈಗ 2a ಅಂದರೆ 2, a ಅಂದರೆ ಗೊತ್ತಿಲ್ಲ, ಅದನ್ನು ಹಾಗೆ ಇಟ್ಕೊಳ್ಳೋಣ. n ಅಂತಂದರೆ 10 - 1 × ಡಿ ಬೆಲೆ ಗೊತ್ತಿಲ್ಲ. ಈಗ ನೋಡಿ 2 1 2 5. ಈಗ ಇಲ್ಲಿ ಎಸ್ 10 ಅಂತಂದರೆ 125. ಇದು ಎಸ್ 10 ಅಂದರೆ 125. ಇದು 5 × 2a. ಇಲ್ಲಿ ನೋಡಿ ಪ್ಲಸ್ 10ರಲ್ಲಿ 1 ಹೋದರೆ 9 ಡಿ. ಈಗ 5ಅನ್ನು ಏನು ಮಾಡೋಣ? ಓರೆ ಗುಣಾಕಾರ ಮಾಡೋಣ. ಅಲ್ಲಿಗೆ 125 / 5 = 2a ಪ್ಲಸ್ 9 ಡಿ. ಈಗ ನೋಡಿ 5 1 ಹೌದಾ? 5 25 25 125, 25 125. ಸೊ ಹಾಗಾಗಿ 25 = 2a ಪ್ಲಸ್ 9 ಡಿ. ಇದನ್ನು ಸಮೀಕರಣ 2 ಅಂತ ತೆಗೆದುಕೊಳ್ಳೋಣ. ಸಮೀಕರಣ 2 ಅಂತ ತೆಗೆದುಕೊಳ್ಳೋಣ. ಈಗ ಏನು ಮಾಡೋಣ? 2 - 1 ಮಾಡೋಣ. 2 - 1 ಮಾಡಿದಾಗ ಸೊ ಈಗ ಫಸ್ಟ್ 2 ಬರ್ಕೊಳ್ತೀನಿ ನಾನು. 25 ಕಾಣ್ತಾ ಇದೆಯಾ? 25 = 2a ಪ್ಲಸ್ 9 ಡಿ. ನೆಕ್ಸ್ಟ್ ಅದಕ್ಕೆ ಕೆಳಗೆ 1 ಬರ್ಕೊಳ್ತೀನಿ ನಾನು. 1 ಎಲ್ಲಿದೆ? ಸಮೀಕರಣ 1 15 = a ಪ್ಲಸ್ 2 ಡಿ. ನೋಡಿ ಈಗ ಯಾವುದಾದ್ರೂ ಒಂದು ಟರ್ಮ್ ಸಮ ಆಗಬೇಕು. ಹಂಗಾಗಿ ನಾವೇನು ಮಾಡೋಣ? ಇದನ್ನು ಸಮೀಕರಣ 1 2ರಿಂದ ಗುಣಿಸ್ಬಿಡೋಣ. 2ರಿಂದ ಗುಣಿಸ್ಬಿಡೋಣ. ಈ ಕಡೆ ಗುಣಿಸ್ತೀನಿ ನೋಡಿ. ಮೇಲ್ ಸಮೀಕರಣ ಏನಿದೆ ಅದನ್ನು ಹಾಗೆ ಇಟ್ಕೊಳ್ಳೋಣ. 25 = 2a ಪ್ಲಸ್ 9 ಡಿ. ಕೆಳಗಳು 15 2 30, 2 × a 2a ಪ್ಲಸ್ 2 2 4 ಡಿ. ಕಳೆದಾಗ ಎಲ್ಲ ಮೈನಸ್ ಮಾಡ್ಕೊಳ್ಳೋಣ. ಸೊ ನೋಡಿ 25ರಲ್ಲಿ ಅದರ 30ರಲ್ಲಿ 25 ಹೋದಾಗ 5 ಎಂಥ 5? -5. ನೆಕ್ಸ್ಟ್ 2a ಕ್ಯಾನ್ಸಲ್ ಆಯಿತು. 9ರಲ್ಲಿ 4 ಹೋದರೆ 5 ಡಿ. ಈಗ ನಮಗೆ ಡಿ ಬೆಲೆ ಬೇಕು. ಡಿ = 5 ಅಂದರೆ -5/5. ಅಲ್ಲಿ ಕ್ಯಾನ್ಸಲ್ ಆಗಿ ಡಿ -1 ಬರುತ್ತೆ. ಡಿ ಏನು ಬಂತು? -1 ಬಂತು. ಈ ಡಿ -1 ಸಮೀಕರಣ 1ರಲ್ಲಿ ಹಾಕೋಣ. ಸಮೀಕರಣ 1ರಲ್ಲಿ ಹಾಕಿದಾಗ ಆಗೇನಾಗುತ್ತೆ ನೋಡಿ? 15 = a ಪ್ಲಸ್ 2 × ಡಿ ಜಾಗದಲ್ಲಿ ಏನು ಹಾಕೋಣ? -1 ಹಾಕೋಣ. ಅಲ್ಲಿಗೆ 15 = a ಪ್ಲಸ್
ನೋಡಿ ಪ್ಲಸ್ ಇಂಟು ಮೈನಸ್ ಮೈನಸ್ 2. ಈಗ ಈ ಮೈನಸ್ 2 ಆ ಕಡೆ ತೆಗೆದುಕೊಳ್ಳೋಣ. ಆವಾಗ ಏನಾಗುತ್ತೆ ಪ್ಲಸ್ 2 ಆಗುತ್ತೆ. ಅಲ್ಲಿ ಎ ಇಸ್ ಈಕ್ವಲ್ ಟು 15 ಪ್ಲಸ್ 2 ಎ ಇಸ್ ಈಕ್ವಲ್ ಟು 17 ಬಂತು. ಎ ಬೆಲೆ ಏನು 17 ಬಂತು. ಈಗ ಇದನ್ನು ನಾವು A10 ಅನ್ನು ಕಂಡುಹಿಡಿಬೇಕು. ನಾವು ಏನು ಕಂಡುಹಿಡಿಬೇಕು? A10 A10 ಅದನ್ನು ಇನ್ನೊಂದು ಸರಿ ಸೂತ್ರ ಹಾಕೋಣ. ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. A10 ಅನ್ನೋದು ಗೊತ್ತಿಲ್ಲ ನಮಗೆ. A10 ಇಸ್ ಈಕ್ವಲ್ ಟು ಎ ಮೊದಲನೇ ಪದ ಎಷ್ಟು 17 ಪ್ಲಸ್ ಎನ್ ಅಂತಂದರೆ 10 ಮೈನಸ್ 1 ಡಿ ಅಂದರೆ ಅದೇನೋ -1 ಕರೆಕ್ಟಾ? ಡಿ ಅಂದ್ರೇನೋ -1. ಈಗ A10 ಇಸ್ ಈಕ್ವಲ್ ಟು 17 ಪ್ಲಸ್ ನೋಡಿ 10ರಲ್ಲಿ 1 ಹೋದರೆ 9, ಇದು -1 ಇದೆ -1. ಅಲ್ಲಿಗೆ A10 ಇಸ್ ಈಕ್ವಲ್ ಟು 17. ಸೊ ಪ್ಲಸ್ ಇಂಟು ಮೈನಸ್ -9. A10 ಇಸ್ ಈಕ್ವಲ್ ಟು 17ರಲ್ಲಿ 9 ಹೋದರೆ 17ರಲ್ಲಿ 9 ಹೋದರೆ 8. ಸೊ A10 ಎಷ್ಟು 8. 5ನೇ ಲೆಕ್ಕ ಡಿ ಇಸ್ ಈಕ್ವಲ್ ಟು 5 S9 ಇಸ್ ಈಕ್ವಲ್ ಟು 75. ಆದರೆ ಎ ಮತ್ತು A9 ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಫಸ್ಟ್ ಏನು ತಗೊಳ್ಳೋಣ? ಎಸ್ ಎನ್ ಸೂತ್ರವನ್ನು ತೆಗೆದುಕೊಂಡ್ಬಿಡೋಣ. Sn is equal to n/2 into 2a plus n minus 1 into d. ಈಗ S9 ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದನ್ನು S9 is equal to n ಅಂದರೆ 9/2 2a 2 into a ಪ್ಲಸ್ n ಅಂತಂದರೆ 9 ಮೈನಸ್ 1 ಡಿ ಅಂದರೆ 5. ಡಿ ಜಾಗದಲ್ಲಿ ಏನಕ್ಕಣ 5 ಹಾಕೋಣ. ಸೊ ಈಗ S9 ಅಂತಂದರೆ 75. ಈಗ 9/2 2a ನೋಡಿ. ಈಗ ಇಲ್ಲಿ 9ರಲ್ಲಿ 1 ಹೋದರೆ 8 ಕರೆಕ್ಟಾ? 8 ಇಂಟು 5. ಸೊ ಈಗ 75 ಇಸ್ ಈಕ್ವಲ್ ಟು 9/2 2a ಪ್ಲಸ್ 8 5 40. ನೋಡಿರಿ ಇಲ್ಲೂ 2 ಇದೆ, ಇಲ್ಲಿ 40 ಇದೆ. ಹಂಗಾಗಿ 2 ಮತ್ತು 40ರ ಮಾಸಾಹ ಈ ಸ್ಟೆಪ್ ನೋಡಿ ತುಂಬ ಇಂಪಾರ್ಟೆಂಟು. 2ಅನ್ನು ಹೊರಗೆ ತೆಗೆದುಕೊಂಡ್ಬಿಡ್ತೀನಿ. 2ರಲ್ಲಿ ನೆನ್ಪಿಟ್ಕೊಳ್ರಿ. ಇದರಲ್ಲಿ 2ಅನ್ನು ಹೊರಗೆ ತೆಗೆದುಕೊಳ್ತೀನಿ. ಆಗಿಲ್ಲ ಏನು ಉಳಿತು? ಎ ಉಳಿತು. ಪ್ಲಸ್ ಇಲ್ಲಿ 2 20 ಅಂದರೆ 20 ಉಳಿತತೆ. ಹೌದಾ? 20 ಉಳಿತುತ್ತೆ. ಈಗ ಏನು ಮಾಡೋಣ ನೋಡಿ, ಈ 2 ಕ್ಯಾನ್ಸಲ್ ಆಯಿತು. ಏನಾಯಿತು? 2 ಕ್ಯಾನ್ಸಲ್ ಆಯಿತು. ಈಗ ಏನು ಉಳಿತು ಫೈನಲ್ಲು ಅಂತಂದರೆ ನೋಡಿ 75 ಇಸ್ ಈಕ್ವಲ್ ಟು ನೆನ್ಪಿಟ್ಕೊಳ್ಳಿ 75 ಇಸ್ ಈಕ್ವಲ್ ಟು 9a ಪ್ಲಸ್ ನೋಡಿ 9 2 18 180. ಈಗ ಈ 180 ಇಸ್ ಈಕ್ವಲ್ ಟು ನಿಂದ ಆ ಕಡೆ ಕಳಿಸ್ಕೊಳ್ಳೋಣ. ಆಗ 75 ಮೈನಸ್ 180 ಇಸ್ ಈಕ್ವಲ್ ಟು 9a. 9a ಇಸ್ ಈಕ್ವಲ್ ಟು 180ರಲ್ಲಿ 75 ಹೋದರೆ 105. ಎಂಥ 105? -105. ಕಾರಣ ದೊಡ್ಡ ಸಂಖ್ಯೆ 180. 180ರ ಪಕ್ಕ 105 ಇದೆ. ಸೊ ಹಾಗಾಗಿ ಎ ಇಸ್ ಈಕ್ವಲ್ ಟು -105/9. ಇದು ನೋಡಿ 9ರಿಂದ ಹೋಗಲ್ಲ ಇದು, ಆದರೆ 3ರಿಂದ ಹೋಗುತ್ತೆ ನೋಡ್ರಿ. ಸೊ 3 ಕರೆಕ್ಟಾ? ಇಲ್ಲಿ 3 ಒಂದಲ್ಲೋಯ್ತು 3 ಅಂದರೆ ಅಲ್ಲಿ ಎ ಇಸ್ ಈಕ್ವಲ್ ಟು ಮೈನಸ್ ಇದೆ ನೆನ್ಪಿಟ್ಕೊಡಿ -35/3. ಎ ಬೆಲೆ ಏನು? -35/3 ಬಂತು. ಈಗ ನಾವೇನು ಕಂಡುಹಿಡಿಯೋಣ? A9 ಕಂಡುಹಿಡಿಯೋಣ. A9 ಕಂಡುಹಿಡಿಯಲಿಕ್ಕೆ ಎ ಸೂತ್ರ ಹಾಕೋಣ. ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎನ್ ಅಂತಂದರೆ A9 ಇಸ್ ಈಕ್ವಲ್ ಟು ಎ ಅಂದರೆ -35/3 ಪ್ಲಸ್ ಎನ್ ಅಂತಂದರೆ 9 ಮೈನಸ್ 1 ಡಿ ಅವರೇ ಕೊಟ್ಬಿಟ್ಟಿದ್ದಾರೆ 5. ಈಗ A9 ಗೊತ್ತಿಲ್ಲ. ಸೊ ಈಗ ನೋಡಿ ಇದೇ ರೀತಿ ಮಾಡ್ಕೊಳ್ತಾ ಹೋಗೋಣ. ಏನು -35/3 ಪ್ಲಸ್ ನೋಡಿ 9ರಲ್ಲಿ 1 ಹೋದರೆ 8 ಇಂಟು 5. ಈಗ ನೋಡಿ -35/3 8 5 40. ಇಲ್ಲೇನೂ ಇಲ್ಲ ಅಂತಂದರೆ 1 ಇದೆ ಅಂತ ಅರ್ಥ. ಸೊ ಹಾಗಾಗಿ ನಾವು ಲಾಸಹ ತೆಗೆದುಕೊಂಡ್ರೆ 1 ಮತ್ತು 3ರ ಲಾಸಹ 1 3. ಸೊ -35 ನೋಡಿ ಇಲ್ಲೇನಿಲ್ಲ ಅಂದರೆ 1. ಸೊ ಅಲ್ಲಿಗೆ 1 3 ಅಲ್ಲಿಗೆ 3 4 12. ಸೊ 120 ಬರುತ್ತೆ. ಸೊ ಈಗ ನೋಡಿ ಈಗ 120ರಲ್ಲಿ 35 ಹೋದರೆ ಹೌದಾ? 5ರಲ್ಲಿ ಅಂದರೆ 0 ಹೋದರೆ 5 ಕರೆಕ್ಟಾ? ಈಗ ಅಂದರೆ 0ಯಲ್ಲಿ 5 ಹೋದರೆ 5. ನೆಕ್ಸ್ಟ್ ಇಲ್ಲಿ 11 ಆಯಿತು. 11ರಲ್ಲಿ 3 ಹೋದರೆ 8 85 ಆಯಿತು. 85/3. ಸೊ ಹಾಗಾಗಿ A9 ಇಸ್ ಈಕ್ವಲ್ ಟು ಎಷ್ಟು? 85/3 ಇದರ ಉತ್ತರ ಆಗಿದೆ. 6ನೇ ಲೆಕ್ಕ ಎ ಇಸ್ ಈಕ್ವಲ್ ಟು 2 ಡಿ ಇಸ್ ಈಕ್ವಲ್ ಟು 8 SN ಇಸ್ ಈಕ್ವಲ್ ಟು 90 ಆದಾಗ ಎನ್ ಮತ್ತು AN ಅನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಫಸ್ಟು ನಾವು SN ತೆಗೆದುಕೊಳ್ಳೋಣ. SN ಇಸ್ ಈಕ್ವಲ್ ಟು n/2 2a ಪ್ಲಸ್ n ಮೈನಸ್ 1 ಇಂಟು ಡಿ. ಈಗ SN ಅವರೇ ಕೊಟ್ಬಿಟ್ಟಿದ್ದಾರೆ ಎಷ್ಟಂತೆ? 90 ಅಂತೆ.
ಸೊ ಎನ್ ಬೆಲೆ ಗೊತ್ತಿಲ್ಲ ನಮಗೆ, ಹಂಗಾಗಿ n/2 2a 2 ಇಂಟು ಎ ಅಂತಂದರೆ 2 ಪ್ಲಸ್ n-1 ಡಿ ಅಂದರೆ ಕೊಟ್ಟಿದ್ದಾರೆ ಅವರೇ 8. ಸೊ ಹಂಗಾಗಿ 90 ಇಸ್ ಈಕ್ವಲ್ ಟು n/2. ಈಗ ನೋಡಿ 2 2 4 ಪ್ಲಸ್ n-1 ಇಂಟು 8. ಈಗ ಏನು ಮಾಡೋಣ ಅಂತಂದರೆ ನೋಡಿರಿ, ಇದರಲ್ಲಿ 4 ಮತ್ತು 8ರ ಮಾಸಾಹ ಏನಿದೆ 2 ಆಗುತ್ತೆ. ಸೊ ಹಂಗಾಗಿ ನಾವೇನು ಮಾಡೋಣ ಅಂದರೆ 4 ಆಗುತ್ತೆ, ಬಟ್ ನಮಗೆ 2 ಬೇಕಾಗಿರೋದ್ರಿಂದ ಇಲ್ಲಿ ನಾನು ನಿಮಗೆ ನೋಡಿ ಇಲ್ಲಿ 4 ಅಲ್ಲೇನಿದೆ ಅದರಲ್ಲಿ 2 ಹೊರಗೆ ತೆಗೆದುಕೊಂಡ್ಬಿಡ್ತೀನಿ. 2 ಹೊರಗೆ ತಗೊಂಡ್ರೆ ಇಲ್ಲಿ 2 ಉಳಿತು, ಪ್ಲಸ್ n-1 ಇಂಟು ಇಲ್ಲೇನು ಉಳಿತು 4 ಆಗುತ್ತೆ. ಯಾಕಂದರೆ 2 ಹೊರಗೆ ತಗೊಂಡಿದ್ದೀನಲ್ಲ, 2 2 4 4 2 8 ಹೌದಾ, ಆವಾಗ ಈ 2 ಕ್ಯಾನ್ಸಲ್ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಹಿಂಗೆ ಮಾಡಿದ್ದೀನಿ. ಸೊ ಈಗೇನಾಯಿತು 90 ಇಸ್ ಈಕ್ವಲ್ ಟು ನೋಡಿ n ಇಂಟು 2 ಪ್ಲಸ್ n-1 ಇಂಟು 4. ಈಗ ನೋಡಿ 90 ಇಸ್ ಈಕ್ವಲ್ ಟು n ಇಂಟು 2 ಪ್ಲಸ್ n ಗುಣಿಸ್ಕೊಳ್ಳೋಣ, 4 ಇಂಟು n 4n ಮೈನಸ್ 4 ಅಂದರೆ 4. ಈಗ 90 ಇಸ್ ಈಕ್ವಲ್ ಟು n ಇಂಟು ನೋಡಿ ಇಲ್ಲಿ 4n ಹಾಕ್ಕೊಳ್ಳೋಣ ಫಸ್ಟು. ಈ -4ರಲ್ಲಿ 2 ಹೋದರೆ -2 ಕರೆಕ್ಟಾ, -2 ಬರುತ್ತೆ. ಈಗ ನಾವೇನು ಮಾಡೋಣ, ಇದನ್ನು 90 ಇಸ್ ಈಕ್ವಲ್ ಟು 4 ಇಂಟು n ಗುಣಿಸಿದ್ರೆ 4n² -2n ಆಗುತ್ತೆ. ಇದನ್ನು ವರ್ಗ ಸಮೀಕರಣ ರೂಪದಲ್ಲಿ ನಾವು ಬರ್ಕೊಂಡಿದ್ದೇ ಆದರೆ 4n² -2n ಇದು ಈಸ್ ಈಕ್ವಲ್ ಟು ನಿಂದು ಈ ಕಡೆ ತಗೊಂಡಾಗ 90 ಇರೋದು -90 ಆಗುತ್ತೆ. -90 ಈಸ್ ಈಕ್ವಲ್ ಟು 0. ಇದೊಂದು ವರ್ಗ ಸಮೀಕರಣ ಆಗಿಬಿಡುತ್ತೆ, ಹೌದಾ. ಈಗ ನಮಗೆ ಗೊತ್ತಿದೆ ಇದು ವರ್ಗ ಸಮೀಕರಣ ಆಗಿರೋದ್ರಿಂದ ನೋಡಿ ಇಲ್ಲಿ ax² ಪ್ಲಸ್ bx ಪ್ಲಸ್ c ಅಂತಿದೆ. ಎ ಬೆಲೆ ಏನಿದೆ 1ಕ್ಕಿಂತ ಜಾಸ್ತಿ ಇರೋದ್ರಿಂದ ನಾವೇನು ಮಾಡಬೇಕು ನೋಡಿ, ಇಲ್ಲಿ ಇನ್ನೊಂದು ಸರಿ ಬರ್ಕೊಳ್ತೀನಿ ನಾನು. 4n² -2n ನಿಮಗೆ ಗೊತ್ತಿದೆ ಅನಿಸುತ್ತೆ, ಇದು 9ನೇ ಕ್ಲಾಸಲ್ಲಿ ಕಲ್ತಿರ್ತೀರಿ ನೀವು. ಇಲ್ಲಿ 4 ಇಂಟು 90 ಹೌದಾ, ಅಲ್ಲಿಗೆ 9 4 36 360. ಈ 360 ಕೂಡಿದ್ರೆ ಕಳೆದ್ರೆ ಏನು ಬರಬೇಕು, ಈ ಮಧ್ಯದ ಪದ ಬರಬೇಕು. ಸೊ ಹಂಗಾಗಿ ಅದರ ಅಪವರ್ತನ ಬರ್ಕೊಳ್ಳೋಣ. ನಾನು ನೋಡಿರಿ 18 2 36 ಅಂದರೆ 18 2 ಅಂದರೆ 18 20 36 ಆಗುತ್ತೆ. ನೋಡಿರಿ 18ರಲ್ಲಿ ಅಂದರೆ 20ರಲ್ಲಿ 18 ಹೋದರೆ 2 ಬರುತ್ತೆ. ಇಲ್ಲಿ ಎಂಥ 2 ಇದೆ, ಸೊ +2 ಇದೆಯೋ -2 ಇದೆಯೋ, ಸೊ -2n ಇದೆ. ಸೊ ಹಾಗಾಗಿ ಇದಕ್ಕೆ ಮೈನಸ್ ಹಾಕೋಣ, ನಾನು ಇದಕ್ಕೆ ಪ್ಲಸ್ ಹಾಕೋಣ. ಆಗ ಪ್ಲಸ್ ಇಂಟು ಮೈನಸ್ ಮೈನಸ್ 18 20 360, 20ರಲ್ಲಿ 18 ಹೋದರೆ 2 ದೊಡ್ಡ ಸಂಖ್ಯೆ 20 ಆಗಿರೋದ್ರಿಂದ -2 ಬರುತ್ತೆ. ಸೊ ಹಾಗಾಗಿ ನೋಡಿ ಈಗ ನೋಡಿ 4n² -20n -18n -90 ಇಸ್ ಈಕ್ವಲ್ ಟು 0. ಇದು +18, ಇದು +18. ಸೊ ಈಗ ನೋಡಿರಿ ಇವೆರಡರಲ್ಲಿ ಏನು ಕಾಮನ್ ಇದೆ, 4n ಕಾಮನ್ ಇದೆ. ಸೊ 4n ಕಾಮನ್ ತಗೊಂಡ್ರೆ n ಮೈನಸ್ 4 ನೆನ್ಪಿಟ್ಕೊಳ್ಳಿ, 4 ಅಂದರೆ 5 ಉಳಿತು ಇಲ್ಲಿ, ಹೌದಾ, 5 ಉಳಿತು. ನೋಡಿ ಇದರಲ್ಲಿ ಕಾಮನ್ ಏನಿದೆ 18 ಇದೆ. 18 ಕಾಮನ್ ತಗೊಂಡ್ರೆ n ಮೈನಸ್ 18 90. ಇಲ್ಲಿ ಏನು ಬರುತ್ತೋ ಅಲ್ಲ ಅದೇ ಬರಲೇಬೇಕು. ಹಂಗಾಗಿ ಇವೆರಡರಲ್ಲಿ ಕಾಮನ್ ಏನಿದೆ n -5 ಇಂಟು 4n ಪ್ಲಸ್ 18 ಇಸ್ ಈಕ್ವಲ್ ಟು 0. ಈಗ n -5 ಇಸ್ ಈಕ್ವಲ್ ಟು 0 ಆರ್ 4n ಪ್ಲಸ್ 18 ಇಸ್ ಈಕ್ವಲ್ ಟು 0. ಈಗ n ಇಸ್ ಈಕ್ವಲ್ ಟು 5, ಅಥವಾ ಈಗ ನೋಡಿ 4n ಇಸ್ ಈಕ್ವಲ್ ಟು -18. ಇದೇನು ಬರುತ್ತೆ, n ಇಸ್ ಈಕ್ವಲ್ ಟು -18/4. ಸೊ ನೋಡಿ n ಬೆಲೆ n ಯಾವಾಗಲೂ ಏನಾಗಿರುತ್ತೆ, ಧನಾತ್ಮಕ ಆಗಿರುತ್ತೆ, ಯಾವಾಗಲೂ ಧನಾತ್ಮಕ, ಹೌದಾ, ಋಣಾತ್ಮಕ ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ n ಇಸ್ ಈಕ್ವಲ್ ಟು 5 ತೊಗೊತೀವಿ ನಾವು. n ಇಸ್ ಈಕ್ವಲ್ ಟು ಏನು, +5 ತೊಗೊಳ್ತೀವಿ. ಈಗ a n ಬರ್ಕೊಳ್ಳೋಣ. a n ಇಸ್ ಈಕ್ವಲ್ ಟು a ಪ್ಲಸ್ n-1 ಇಂಟು ಡಿ. ಈಗ a n ಇಸ್ ಈಕ್ವಲ್ ಟು a ಅಂತಂದ್ರೆ ಏನು, a ಅಂದರೆ ಅವರೇ ಕೊಟ್ಟಿದ್ದಾರೆ 2 ಪ್ಲಸ್ n ಏನು, n ಈಗ ತಾನೇ ಕಂಡುಹಿಡಿದ್ವಲ್ಲ ನಾವು, 5 - 1, ಡಿ ಅಂದರೆ ಏನು 8. ಸೊ ಈಗ 2 ಪ್ಲಸ್ ನೋಡಿ 5ರಲ್ಲಿ 1 ಹೋದರೆ 4 ಇಂಟು 8. ಸೊ 2 ಪ್ಲಸ್ 8 4 32, 32 2 ಕೂಡಿದ್ರೆ 34. ಸೊ ಹಾಗಾಗಿ ಎ ಎನ್ ಎಷ್ಟು 34. ಸೊ ಇದು ನಮಗೆ ಬೇಕಾಗಿರ್ತಕ್ಕಂಥ ಉತ್ತರ ಆಗಿದೆ.
ಏಳನೇ ಲೆಕ್ಕ ಎ ಇಸ್ ಈಕ್ವಲ್ ಟು 8, ಎ ಎನ್ ಇಸ್ ಈಕ್ವಲ್ ಟು 62, ಎಸ್ ಎನ್ ಇಸ್ ಈಕ್ವಲ್ ಟು 210 ಆದಾಗ ಎನ್ ಮತ್ತು ಡಿ ಬೆಲೆಯನ್ನು ಕಂಡಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಫಸ್ಟ್ ಎಸ್ ಎನ್ ಕೊಟ್ಟಿದ್ದಾರೆ. ಎಸ್ ಎನ್ ಇಸ್ ಈಕ್ವಲ್ ಟು ನೋಡಿ n/2, ಇಲ್ಲಿರತಕ್ಕಂಥ ಸೂತ್ರ ಎ ಪ್ಲಸ್ ಎ ಎನ್ ಅಂತ ಬರ್ಕೋಬೋದು ನಾವು. ಹೌದಾ? ಆದರೆ ಎಸ್ ಎನ್ ಅವರೇ ಕೊಟ್ಬಿಟ್ಟಿದ್ದಾರೆ. 210 ಇಸ್ ಈಕ್ವಲ್ ಟು ಎನ್ ಅಂತಂದರೆ ಎಷ್ಟು? ಎನ್ನನ್ನೇ ಕಂಡುಹಿಡಿಬೇಕಾಗಿರೋದು ನಾವು. ಹಾಗಾಗಿ ಎನ್ ಗೊತ್ತಿಲ್ಲ. n/2, ಎ ಅಂತಂದರೆ 8, ಎ ಎನ್ ಅಂದರೆ 62. 210 ಇಸ್ ಈಕ್ವಲ್ ಟು n/2 ನೋಡಿ 62 8 ಕೂಡಿದ್ರೆ 70 ಬರುತ್ತೆ. ಸೊ ಈಗ 2ರಿಂದ 2 1 2 35 2 35 70. ಸೊ ಈಗ 210 ಇಸ್ ಈಕ್ವಲ್ ಟು 35 ಎನ್. ಸೊ ಹಂಗಾಗಿ ಎನ್ ಇಸ್ ಈಕ್ವಲ್ ಟು 210 ಡಿವೈಡೆಡ್ ಬೈ 35. ಹೌದಾ? ಈಗ 5ರಿಂದ ನಾವು ಭಾಗಿಸ್ಬಿಡೋಣ, ಈಸಿ ಆಗುತ್ತೆ ನಮಗೆ. 5 7 35 ಕರೆಕ್ಟಾ? 5 4 20, ಒಂದುಳಿತು 5 2 ಅಲ್ಲಿಗೆ ಎನ್ ಇಸ್ ಈಕ್ವಲ್ ಟು 42/7. ಸೊ ಇನ್ನೂ ನಾವು 7ರಿಂದ ಭಾಗಿಸಿದ್ರೆ 7 1 7 6 ಅಲ್ಲಿಗೆ ಎನ್ ಇಸ್ ಈಕ್ವಲ್ ಟು 6. ಸೊ ಎನ್ ಬೆಲೆ ಏನು? 6. ಈಗ ನಾವು ಡಿ ಬೆಲೆಯನ್ನು ಕಂಡುಹಿಡಿಯೋಣ. ಡಿ ಬೆಲೆ ಕಂಡುಹಿಡಿಯೋಕ್ಕೆ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಈ ಸೂತ್ರ ತೆಗೆದುಕೊಳ್ಳೋಣ. ಎ ಎನ್ ಅಂತಂದರೆ 62, ಎ ಅಂದರೆ 8 ಪ್ಲಸ್ ಎನ್ ಅಂದರೆ ಈಗ ತಾನೇ ಕಂಡುಹಿಡಿದಿದ್ವಿ ನಾವು 6 - 1, ಡಿ ಗೊತ್ತಿಲ್ಲ. ಈಗ 8 ಇಸ್ ಈಕ್ವಲ್ ಟು ನಿಂದ ಆ ಕಡೆ ಕಳಿಸೋಣ. 62 - 8 ಇಸ್ ಈಕ್ವಲ್ ಟು 6ರಲ್ಲಿ 1 ಹೋದರೆ 5 ಡಿ. ಈಗ 62ರಲ್ಲಿ 8 ಹೋದರೆ 54. ಸೊ 54 ಇಸ್ ಈಕ್ವಲ್ ಟು 5 ಡಿ. ಈಗ ಡಿ ಬೇಕಾಗಿರೋದ್ರಿಂದ ಹೊರೆ ಗುಣಾಕಾರ ಮಾಡೋಣ. ಡಿ ಇಸ್ ಈಕ್ವಲ್ ಟು 54/5 ಇದರ ಉತ್ತರ ಆಗಿದೆ. ಡಿ ಬೆಲೆ ಏನು? 54/5. 8ನೇದು ಎ ಎನ್ ಇಸ್ ಈಕ್ವಲ್ ಟು 4, ಡಿ ಇಸ್ ಈಕ್ವಲ್ ಟು 2, ಎಸ್ ಎನ್ ಇಸ್ ಈಕ್ವಲ್ ಟು -14 ಆದರೆ ಎನ್ ಮತ್ತು ಎ ಬೆಲೆಯನ್ನು ಕಂಡಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎ ಎನ್ ತೆಗೆದುಕೊಳ್ಳೋಣ. ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಎನ್ ಅಂತಂದರೆ 4 ಅವರೇ ಕೊಟ್ಬಿಟ್ಟಿದ್ದಾರೆ. ಹಂಗಾಗಿ ಎ ಗೊತ್ತಿಲ್ಲ. ಎ ಪ್ಲಸ್ ಎನ್ ಅಂತಂದರೆ ಅದು ಸಹ ಗೊತ್ತಿಲ್ಲ, ಹಾಗೆ ಇಟ್ಕೊಡೋಣ. n-1, ಡಿ ಅಂದರೆ 2. ಸೊ ಈಗ ಏನು ಮಾಡೋಣ ಅಂತಂದರೆ, ಈಗ ನೋಡಿ 4 ಇಸ್ ಈಕ್ವಲ್ ಟು ಎ ಪ್ಲಸ್, ಈಗೇನು ಮಾಡೋಣ, 2ರಿಂದ ಇದನ್ನು ಗುಣಿಸ್ಬಿಡೋಣ. 2 ಇಂಟು ಎನ್ 2n ಮೈನಸ್ 2 1 2. ಈ -2 ನಾವು ಇಸ್ ಈಕ್ವಲ್ ಟು ನಿಂದ ಆ ಕಡೆ ಕಳಿಸ್ಕೊಂಬಿಡೋಣ. ಆಗ ಏನಾಗುತ್ತೆ, 4 ಮೈನಸ್ ಇದು ಮೈನಸ್ ಇರೋದು ಆ ಕಡೆ ಹೋದರೆ ಪ್ಲಸ್ ಆಗುತ್ತೆ. ಸೊ ಪ್ಲಸ್, ಹೌದಾ? ಸೊ ಅಲ್ಲಿಗೆ ಎ ಪ್ಲಸ್ 2n ಅಲ್ಲಿಗೆ 6 ಇಸ್ ಈಕ್ವಲ್ ಟು ಎ ಪ್ಲಸ್ 2n. ನನಗೆ ಎ ಬೆಲೆ ಬೇಕು, ಅದಕ್ಕೆ ನಾನೇನು ಮಾಡೋಣ, ಎ ಬೆಲೆ ಕಂಡುಹಿಡಿಯೋದ್ರಿಂದ ಈ 2n ಸಹ ಇಸ್ ಈಕ್ವಲ್ ಟು ನಿಂದ ಆ ಕಡೆ ಕಳಿಸ್ಬಿಡೋಣ. ಆಗ 6 ಮೈನಸ್ 2n ಇಸ್ ಈಕ್ವಲ್ ಟು ಎ. ಹೌದಾ? ಅಂದರೆ ಎ ಬೆಲೆ ಏನೋ 6 ಮೈನಸ್ 2n. ಇದನ್ನು ನಾವು ಸಮೀಕರಣ 1 ಅಂತ ತೆಗೆದುಕೊಳ್ಳೋಣ. ಸಮೀಕರಣ 1 ಅಂತ ತೆಗೆದುಕೊಳ್ಳೋಣ. ಈಗ ಎಸ್ ಎನ್ ಕೊಟ್ಟಿದ್ದಾರೆ. ಏನು? ಎಸ್ ಎನ್ ಇಸ್ ಈಕ್ವಲ್ ಟು n/2 ಇಂಟು ಎ ಪ್ಲಸ್ ಎ ಎನ್ ಅಂತ. ಎ ಪ್ಲಸ್ ಎ ಎನ್ ಅಂತ. ಎಸ್ ಎನ್ ಅಂತಂದರೆ ಅವರೇ ಕೊಟ್ಬಿಟ್ಟಿದ್ದಾರೆ -14. ಕರೆಕ್ಟಾ? ಇದು n/2. ಈಗ ನೋಡಿ ಎ ಪ್ಲಸ್ ಎ ಎನ್ ಅವರೇ ಕೊಟ್ಟಿದ್ದಾರೆ. ಏನು? ಎ ಎನ್ ಅಂದರೆ 4 ಅಂತ ಕೊಟ್ಟಿದ್ದಾರೆ. ಕರೆಕ್ಟಾ? ಎ ಎನ್ 4 ಅಂತ ಕೊಟ್ಟಿದ್ದಾರೆ. ಈಗ ನೋಡಿ ಇದನ್ನು ಹೊರೆ ಗುಣಾಕಾರ ಮಾಡ್ತೀನಿ ನಾನು. -14 ಇಂಟು 2 ಇಸ್ ಈಕ್ವಲ್ ಟು ಎನ್. ಈಗ ನೋಡಿ ಎ ಜಾಗದಾಗ ಏನಿದೆ, ಎ ಬೆಲೆಯಲ್ಲಿ ನಾನು ಸಮೀಕರಣ 1 ಹಾಕ್ಬಿಡ್ತೀನಿ ನಾನು. ಅಂದರೆ ಎ ಜಾಗದಲ್ಲಿ ಏನಿದೆಯೋ 6 ಮೈನಸ್, ಸರಿಯಾಗಿ ನೋಡಿ 6 - 2n ಹಾಕ್ತೀನಿ ನಾನು. ಎ ಜಾಗದಲ್ಲಿ ಸಮೀಕರಣ 1 ಹಾಕ್ತೀನಿ. ಹೌದಾ? ಯಾಕೆ ಹಾಕಿದ್ದೀನಿ ನೋಡಿರಿ ಎ ಜಾಗದಲ್ಲಿ, ಸರಿಯಾಗಿ ನೋಡಿ ಎ ಜಾಗದಲ್ಲಿ ಇದು ಬಾಣದ ಗುರುತು ನೋಡಿ. ಎ ಜಾಗದಲ್ಲಿ 6 - 2n ಹಾಕಿದ್ದೀನಿ, ಯಾಕಂದ್ರೆ ಸಮೀಕರಣ 1 ಪ್ರಕಾರ. ಈಗ ನೋಡಿ 14 2 28 -28 ಇಸ್ ಈಕ್ವಲ್ ಟು ಎನ್ ಇಂಟು ನೋಡಿ ಇಲ್ಲಿ 4 ಇದೆ, ಇಲ್ಲಿ 6 ಇದೆ. ಸೊ ಏನು ಮಾಡ್ಬೋದು ನಾವು, ಕೂಡಬಹುದು. ಹಂಗಾಗಿ ಕೂಡೋಣ. 6 4 10 -2n. ಈಗ ನೋಡಿ ಉಳಿದಿರ್ತಕ್ಕಂಥದ್ದು ಕ್ಲೀನಾಗಿ ನೋಡಿ. -28 ಇಸ್ ಈಕ್ವಲ್ ಟು 10 ಇಂಟು ಎನ್ 10n ಮೈನಸ್ 2n ಸ್ಕ್ವೇರ್ 2n ಸ್ಕ್ವೇರ್. ಈಗ ನಾವು ಇದನ್ನು ಏನು ಮಾಡೋಣ ಅಂತಂದರೆ ವರ್ಗ ಸಮೀಕರಣ ರೂಪದಲ್ಲಿ ಬರ್ಕೊಳ್ಳೋಣ. ಹಂಗಾಗಿ ಎಲ್ಲವನ್ನು ಈ ಕಡೆ ತೊಗೊಂಡ್ಬಿಡೋಣ. ಅಲ್ಲಿಗೆ 2n ಸ್ಕ್ವೇರ್ ಮೈನಸ್ 10n ಇದು ಈ ಕಡೆನೇ ಇರುತ್ತೆ. -28 ಇಸ್ ಈಕ್ವಲ್ ಟು 0 ಅಂತ. ಅಲ್ಲಿ ax² + bx + c ಇಸ್ ಈಕ್ವಲ್ ಟು
0 ಅನ್ನೋದು ಸಮೀಕರಣ ಆಗುತ್ತೆ. ಸೊ ಈಗ ನೋಡಿ ಇವೆರಡರಲ್ಲಿ ಎಲ್ಲದರಲ್ಲೂ ಕಾಮನ್ 2 ಇದೆ, ಹಂಗಾಗಿ 2 ತೆಗೆದುಬಿಡೋಣ. ಮಾಸಹ 2 ತೆಗೆದುಬಿಟ್ರೆ ಇದು n², ಇಲ್ಲಿ 5 2 ನೋಡಿ 2 14 0 ಆಗುತ್ತೆ. ಹಂಗಾಗಿ ಫೈನಲ್ ಸಮೀಕರಣ n² - 5n - 14 0. ಈಗ ಈ -14 ಏನಿದೆ ಇದು ವರ್ಗ ಸಮೀಕರಣದ ಪ್ರಕಾರ ಮಾಡಿದಾಗ ಕೂಡಿದ್ರೆ ಕಳೆದ್ರೆ ಮಧ್ಯದ ಪದ ಬರಬೇಕು. 7 2 14 ಆಗುತ್ತೆ ನೋಡಿ, ಹೌದಾ? 7 2 14 ಆಗುತ್ತೆ. 14 ಆಗೋದ್ರಿಂದ ಈಗ ನಾವೇನು ಮಾಡಬೇಕು, ಈ ಕಡೆ ಈ ಮಧ್ಯದ ಪದನೂ ಮೈನಸ್ ಇರೋದ್ರಿಂದ ನಾವಿಲ್ಲಿ ಮೈನಸ್ ಹಾಕ್ಕೊಂಬಿಡೋಣ, ಇದಕ್ಕೆ ಪ್ಲಸ್ ಹಾಕೋಣ. ಆಗ 7 2 14 -14, 7ರಲ್ಲಿ 2 ಹೋದರೆ 5, ದೊಡ್ಡ ಸಂಖ್ಯೆ 7 ಇರೋದ್ರಿಂದ -5 ಆಗುತ್ತೆ. ಸೊ ಹಾಗಾಗಿ ಈಗ ನೋಡಿ n² -7n + 2n - 14 0. ಇವೆರಡರಲ್ಲಿ ಕಾಮನ್ ಏನಿದೆ, n ಕಾಮನ್ ಇದೆ. n ಕಾಮನ್ ತಗೊಂಡ್ರೆ n - 7. ಇದರಲ್ಲಿ ಇವೆರಡರಲ್ಲಿ ಕಾಮನ್ ಏನಿದೆ, 2 ಕಾಮನ್ ಇದೆ, ಅಲ್ಲಿಗೆ n - 7 0. ಈಗ ಇವೆರಡರಲ್ಲೂ ಕಾಮನ್ ಏನಿದೆ, n - 7 ಕಾಮನ್ ಇದೆ, ಅದನ್ನು ಹೊರಗೆ ತಗೊಂಡ್ರೆ n + 2 0 ಆಗುತ್ತೆ. ಈಗ n - 7 0 ಅಥವಾ n + 2 0. ಈಗ ನೋಡಿ n 7 ಅಥವಾ n -2. n -2. ಇಲ್ಲಿ n ಯಾವಾಗಲೂ ಧನಾತ್ಮಕ ಆಗಿರೋದ್ರಿಂದ ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಧನಾತ್ಮಕ ಅಂದರೆ ಪಾಸಿಟಿವ್ ಆಗಿರುತ್ತೆ. ಎನ್ನ ಬೆಲೆ ನೆಗೆಟಿವ್ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ n 7 ಅನ್ನೋದು ಮಾತ್ರ ತೆಗೆದುಕೊಳ್ತೀವಿ. ಹಾಗಾಗಿ n 7 ಅನ್ನೋದನ್ನು ಮಾತ್ರ ತೆಗೆದುಕೊಳ್ತೀವಿ. ನೋಡಿ ಈಗ ಸಮೀಕರಣ 1 ಏನಿದೆ, ಸಮೀಕರಣ 1ರಲ್ಲಿ n 7 ಹಾಕಿದಾಗ ಏನಿದೆ ಸಮೀಕರಣ 1 ನೋಡಿ ನೆನಪಿಸ್ಕೊಳ್ಳಿ, 6 - 2n a, ಹೌದಾ? ಈಗ 6 - 2 n ಅಂತಂದರೆ 7 a. ಇಲ್ಲಿ ಈ ಕಡೆನೇ ಮಾಡ್ತೀನಿ ನೋಡಿ. ಸೊ 6 7 2 14 a. ಅಲ್ಲಿ a 14ರಲ್ಲಿ 6 ಹೋದರೆ 8, ಎಂಥ 8 -8. ಅಲ್ಲಿಗೆ a -8 ಇದರ ಉತ್ತರ ಆಗಿದೆ. ಈಗ 9ನೇ ಲೆಕ್ಕ a 3, n 8, s 192. ಆದರೆ ಡಿ ಬೆಲೆಯನ್ನು ಕಂಡಿರಿ ಅಂತ ಕೊಟ್ಟಿದ್ದಾರೆ. SN ಸೂತ್ರ ಬರ್ಕೊಂಬಿಡೋಣ ನಾವು. SN ಸೂತ್ರ ಏನು, n/2 × 2a + n - 1 × d. ಈಗ SN ಅವರೇ ಕೊಟ್ಬಿಟ್ಟಿದ್ದಾರೆ 192, ಹೌದಾ? n ಅವರೇ ಕೊಟ್ಟಿದ್ದಾರೆ 8/2. 2a ಅವರೇ ಕೊಟ್ಬಿಟ್ಟಿದ್ದಾರೆ ಎಷ್ಟು, 3 + n ಅಂತಂದರೆ 8 - 1, ಡಿ ಕಂಡುಹಿಡಿಬೇಕು ನಾವು. ಹಾಗಾಗಿ ಡಿ ಹಾಗೇ ಇರಲಿ. ಈಗ ನೋಡಿ 2 1 2 4 ಕರೆಕ್ಟಾ? ಈಗೇನು ಉಳಿತು ನೋಡ್ರಿ, 192 = 4, 2 3 6 + 7d, ಕರೆಕ್ಟಾ? + 7d. ಈ 4ಅನ್ನು ಒರೆ ಗುಣಾಕಾರ ಮಾಡೋಣ. ಸೊ ಮಾಡಿದಾಗ 192/4 = 6 + 7d. ಈಗ 4ರಿಂದ ನಾನು ಏನು ಮಾಡೋಣ, ಇದನ್ನು ಭಾಗಿಸೋಣ. 4 1 4 4 16, ಅಲ್ಲಿ 3 ಉಳಿತು, 32 ಆಯಿತು. 4 8 4 8 32, ಅಲ್ಲಿಗೆ 42 = 6 + 7d. ಈಗ 6ಅನ್ನು = ಆ ಕಡೆ ಕಳಿಸೋಣ. ಆಗ 48 - 6 = 7d. ಆಗ 7d = 48ರಲ್ಲಿ 6 ಹೋದರೆ 42. ಈಗ ನನಗೆ ಬರೀ ಡಿ ಬೇಕು. ಸೊ ಹಾಗಾಗಿ ಡಿ ಒರೆ ಗುಣಾಕಾರ ಮಾಡಿದ್ರೆ 42/7, ಅಲ್ಲಿಗೆ 7 1 7 6 42, ಅಲ್ಲಿ ಡಿ ಬೆಲೆ ಎಷ್ಟು, 6. ಇನ್ನು ಕೊನೆ ಲೆಕ್ಕ L 28, S 144 ಮತ್ತು ಪದಗಳ ಸಂಖ್ಯೆ 9 ಇದ್ದರೆ ಎ ಅನ್ನು ಕಂಡಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ SN ನಾವು ಬರ್ಕೊಂಬಿಡೋಣ. SN ಬರ್ಕೊಂಬಿಟ್ರೆ ಈಸಿ ಆಗುತ್ತೆ ನಮಗೆ. n/2 ಇಲ್ಲಿ a + l ಅಂತ. SN ಅಂದರೆ ಅವರೇ ಕೊಟ್ಟಿದ್ದಾರೆ 144, ಹೌದಾ? ಇನ್ನು n ಅಂತಂದರೆ ಅವರೇ ಕೊಟ್ಟಿದ್ದಾರೆ ಪದಗಳ ಸಂಖ್ಯೆ 9 ಅಂತ. ಹಂಗಾಗಿ 9/2, a ಗೊತ್ತಿಲ್ಲ ಹಾಗೆ ಇಟ್ಕೊಳ್ಳೋಣ. l ಅವರೇ ಕೊಟ್ಟಿದ್ದಾರೆ 28. ಈಗ ಏನು ಮಾಡೋಣ ಅಂತಂದರೆ, ಈಗ ಓರೆ ಗುಣಾಕಾರ ಮಾಡಿಬಿಡೋಣ. 2ಅನ್ನು ಆ ಕಡೆ ಕಳ್ಸೋಣ, 9ಅನ್ನು ಛೇದದಲ್ಲಿ ಬರುತ್ತೆ. ಅಲ್ಲಿಗೆ 144 × 2 / 9 = a + 28. ನೋಡಿ ಈ 9ರಿಂದ 144 ಹೋಗುತ್ತಾ, ಯಾವ ಮಗ್ಗಿಯಲ್ಲಿ ಬರುತ್ತೆ ಹೇಳ್ರಿ? 16 9 144, 16 9 144, 9 1 9 16, ಅಲ್ಲಿಗೆ 16 × 2 = a + 28. ಈಗ 16 2 32 = a + 28.
ಈಗ 28 ಇಸ್ ಈಕ್ವಲ್ ಟು ನಿಂದ ಆ ಕಡೆ ಕಳ್ಸೋಣ. ಅಲ್ಲಿ ಎ ಇಸ್ ಈಕ್ವಲ್ ಟು 32 ಮೈನಸ್ 28. ಸೊ ಎ ಇಸ್ ಈಕ್ವಲ್ ಟು 32ರಲ್ಲಿ 28 ಹೋದರೆ 4. ಅಲ್ಲಿಗೆ ಎ ಬೆಲೆ ಏನು 4. ಸೊ ಇಲ್ಲಿಗೆ ಈ ಲೆಕ್ಕ ಮುಗಿಯುತ್ತೆ.